ಶ್ರೀ ಗುರುದೇವ ದತ್ತ. ದತ್ತ ಗುರುವಿನ ದಿವ್ಯ ದಿನಚರಿಯ ಪೇಳುವೆನು, ಶ್ರದ್ಧೆಯಂ ಕೇಳಿದೊಡೆ ಪಾಪಲಯವಾಗುವುದು. ಸ್ಮರ್ತೃಗಾಮಿಯು ದೇವ ನೆನೆಸಿದಾಗಲೇ ಬರುವ, ಸಂದೇಹ ಬೇಡಿದಕ್ಕೆ ನಿಶ್ಚಯದಿ ನಂಬುವುದು. ಸಹ್ಯಾದ್ರಿ ಪರ್ವತದಿ ವಾಸವಂ ಮಾಡುವನು, ಮಾಹೂರಗಡದೊಳಗೆ ಪ್ರತಿ ದಿವಸ ಮಲಗುವನು. ಬೆಳಗು ಮುಂಜಾವಿನೊಳು ಬ್ರಾಹ್ಮ ಕಾಲದೊಳೆದ್ದು, ಪಾಪನಾಶಿನಿಯಾದ ಗಂಗೆಯೊಳು ಮೀಯುವನು. ಗಂಗೆಯೊಳು ಸ್ನಾನವನು ಬಹುಸಾರೆ ಮಾಡುವನು. ಕೌರವರು ಪಾಂಡವರು ಎಲ್ಲಿ ಬಡಿದಾಡಿದರೋ, ಎಲ್ಲಿ ಭಗವಾನ್ ಕೃಷ್ಣ ಸಾರಥ್ಯ ಮಾಡಿದನೋ, ಆ ಕುರುಕ್ಷೇತ್ರದೊಳು ಆಚಮನ ಮಾಡುವನು. ಪುಣ್ಯತಮ ಸ್ಥಾನದೊಳು ಮುಂಬೈ ಸಮೀಪದೊಳು, ಭಸ್ಮವನು ಧರಿಸುವನು ಧೂತ ಪಾಪೇಶ್ವರದಿ. ಪರಮ ಪಾವನೆಯಾದ ಕೃಷ್ಣವೇಣಿಯ ದಡದಿ, ಸಂಧ್ಯೆಯಂ ಗೈಯುವನು ಕರಹಾಡ ಗ್ರಾಮದೊಳು. ಪುಂಡಲೀಕನು ಗೈದ ಪಿತರ ಸೇವೆಗೆ ಮೆಚ್ಚಿ, ಪಾಂಡುರಂಗನು ಎಲ್ಲಿ ಇಟ್ಟಿಗೆಯ ನೇರಿದನೋ, ನಾಮಗರ್ಜನೆಯ ಆ ಪಂಢರಿಯ ಪುರದೊಳಗೆ ಬಹುಪರ್ಯ ಸೌಗಂಧ ವಸ್ತುಗಳ ಧರಿಸುವನು. ಭಾವಿಕರ ತವರು ಮನೆಯೆಂದು ಹೆಸರಾಗಿರುವ, ಎಂದೆಂದಿಗೂ ಸವೆಯದಂತಿರುವ ಅಚ್ಚರಿಯ, ಶುದ್ಧ ಭಸ್ಮದ ಗುಡ್ಡದಿಂದ ಶೋಭಿಸುತ್ತಿರುವ ಗಾಣಗಾಪುರದೊಳಗೆ ನಡೆಸುವನು ಧ್ಯಾನವನು. ತನ್ನ ಭಕ್ತರ ಕಾಯಲೆಂದು ಲಕ್ಷ್ಮೀದೇವಿ, ಕೊಲ್ಹಾಸುರನಂ ಕೊಂದು ಎಲ್ಲಿ ತಳವೂರಿದಳೋ, ಕರವೀರಪುರವೆಂದು ಯಾವುದನ್ನು ಕರೆಯುವರೋ, ಅಲ್ಲಿ ಕೊಲ್ಹಾಪುರದಿ ಮಧುಕರಿಯ ಬೇಡುವನು. ನಿತ್ಯ ತೃಪ್ತನು ದೇವ ಊಟವೇತಕ್ಕೆ ಬೇಕು, ಮಾನವರ ಅನುಕರಿಸಿ ವರ್ತನೆಯ ತೋರುವನು. ಸಾರಾಪುರವೆಂಬಲ್ಲಿ ಭೋಜನವ ಮಾಡುವನು, ವಿಶ್ರಾಂತಿ ಪಡೆಯುವನು ಮಾಹೋರದಲ್ಲಿ ಸ್ವಲ್ಪ. ಭಕ್ತ ಕಾರ್ಯಕ್ಕಾಗಿ ಸಂಚಾರವ ಮೇಲೆ, ಸಂಜೆಯಲ್ಲಿ ಹೊರಡುವನು ಪಶ್ಚಿಮದ ಸಾಗರಕ್ಕೆ. ಗಣಪತಿಯು ಸ್ಥಾಪಿಸಿದ ಮಹಾಬಲೇಶ್ವರನೆಡೆಗೆ, ಗೋಕರ್ಣ ಕ್ಷೇತ್ರಕ್ಕೆ ಸಂಧೆ ಮಾಡುವುದಕ್ಕೆ. ನಡು ನಡುವೆ ಅಲ್ಲಲ್ಲಿ ಭಕ್ತರಿಚ್ಛಿಸಿದಂತೆ, ಬೇಕಾದ ಕಡೆಯಲ್ಲಿ ಬೇಕಾದ ವೇಳೆಯಲ್ಲಿ, ತತ್ಕಾಲ ಹೋಗುವನು ಭಾವಿಕರ ಪೊರೆಯುವನು. ಭಕ್ತವತ್ಸಲ ನೀತ ಕರೆದೊಡನೆ ಬರುತಿಹನು. ಈ ರೀತಿ ವ್ಯಾಪಕನು ಸಂಚಾರ ಮಾಡುವನು, ಏನಿದಚ್ಚರಿ ಎಂದು ಬಟ್ಟು ಕಚ್ಚಲು ಬೇಡಿ. ಮಾಯೆಯೊಡೆಯಗೆ ಕಠಿಣ ಮಾತೆಂಬುದಿರಬಹುದೇ, ನಂಬಿ ಭಜಿಸುತ್ತ ನೋಡಿ ಅವನ ಕಾರುಣ್ಯವನು. ಅವನನ್ನು ಅರಿಯದಲೆ ನಂಬಿಗೆಯ ತೋರದಲೆ, ಕಷ್ಟಪಡುವರು ಜನರು ದಯವು ಬರುವುದು ನೋಡಿ. ಇನ್ನಾದರೂ ಬೇಗ ಕಣ್ತೆರೆದು ಪರತಿಸಲಿ, ನಾನವ ಭಿನ್ನಹದಿ ಅವನನ್ನು ಪೂಜಿಸಲಿ. ದತ್ತ ಗುರುವಿನ ದಿವ್ಯ ದಿನಚರಿಯ ಪೇಳುವೆನು, ಶ್ರದ್ಧೆಯಂ ಕೇಳಿದೊಡೆ ಪಾಪಲಯವಾಗುವುದು. ಶ್ರೀ ಗುರುದೇವ ದತ್ತ. ಇದನ್ನು ರಚನೆ ಮಾಡಿದವರು ಪ್ರೊಫೆಸರ್ NR ಕುಲಕರ್ಣಿ, ಧಾರವಾಡ. ಇದು ದತ್ತ ಉಪಾಸನಾ ಕೈಪಿಡಿಯಿಂದ ಆರಿದುಕೊಳ್ಳಲಾಗಿದೆ.